ಉಳಿದ ಆದಾಯ ಅದನ್ನು ಕೇಂದ್ರಕ್ಕೆ ಎಷ್ಟು ಹೋಗಬೇಕು, ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತೇಳಿ ಶಿಫಾರಸು ಮಾಡಲಿಕ್ಕೆ ಕೇಂದ್ರ ಹಣಕಾಸು ಆಯೋಗವನ್ನು ರಚನೆ ಮಾಡುತ್ತದೆ. ಆ ರಚನೆ ಮಾಡುವಾಗ ಕೆಲವು ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ. ಆ ಮಾನದಂಡಗಳು ಏನಪ್ಪಾ ಅಂತಂದ್ರೆ ಜನಸಂಖ್ಯೆ, ವಿಸ್ತೀರ್ಣ, ಆಮೇಲೆ ದೇಶದಲ್ಲಿ ತಲಾ ಆದಾಯ ಅದು, ಮತ್ತೆ ಫಾರೆಸ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಇವೆಲ್ಲ ಗಣನೆಗೆ ತಗೊಂಡು ತೀರ್ಮಾನ ಮಾಡಬೇಕು ಅಂತ ಇದೆ. ಕರ್ನಾಟಕ UB ವೆಂಕಟೇಶ್ ಅವರು ಕೇಳಿದಂತೆ ಇವತ್ತು ತೆರಿಗೆ ಪಾವತಿಸೋದ್ರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ. 2ನೇ ಸ್ಥಾನ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಆದರೂ ಕೂಡ ನಮಗೆ ಬರ್ತಕ್ಕಂಥ ಆದಾಯ ಒಟ್ಟು ನಮ್ಮ ತೆರಿಗೆ ಪಾಲು, ಆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ನಿಜ ಕೂಡ. ಯಾಕಂತಂದ್ರೆ 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗ ಇವೆರಡಕ್ಕೂ ಶಿಫಾರಸುಗಳನ್ನು ಕಂಪೇರ್ ಮಾಡಿದಾಗ ಈಗ 18-19ರಲ್ಲಿ ಬಜೆಟ್ ಗಾತ್ರ 24,42,000 ಕೋಟಿ ರೂಪಾಯಿ. 23-24ರಲ್ಲಿ 45 ಲಕ್ಷಕ್ಕೂ ಹೆಚ್ಚು ಗಾತ್ರ ಆಗಿದೆ. ಆದರೆ 18-19ರಲ್ಲಿ ರಾಜ್ಯಕ್ಕೆ ನಮಗೆ ಬರ್ತಿದ್ದಂಥ ತೆರಿಗೆ ಪಾಲು ಹೆಚ್ಚಾಗಿತ್ತು. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ನಮಗೆ ತೆರಿಗೆ ಪಾಲು ಬರಬೇಕು. ಯಾಕಂದ್ರೆ ತೆರಿಗೆ ಹೆಚ್ಚಾದಷ್ಟು ಅದರಲ್ಲಿ ನಮ್ಮ ಪಾಲು ಹೆಚ್ಚಾಗ್ತಾ ಹೋಗ್ಬೇಕು. ಆ ಥರ ಆಗ್ತಾ ಇಲ್ಲ. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ 42% ಕರ್ನಾಟಕಕ್ಕೆ ಕೊಡಬೇಕು ಅಂತ ಶಿಫಾರಸು ಮಾಡಿದರು. ಮತ್ತೆ ಹಾರಿಜಾಂಟಲ್ ಆಗಿ 4.71% ಬಂದಿತ್ತು. 4.71% ಬಂದಿತ್ತು. ಇದು 14ನೇ ಹಣಕಾಸಿನ ಆಯೋಗ. 15ನೇ ಹಣಕಾಸು ಆಯೋಗದಲ್ಲಿ ಅದು ಕಡಿಮೆ ಆಯಿತು. 3.64% ಇಳೀತು. 3.64%ಗೆ ಇಳೀತು. ಅಂದರೆ 1.07% ಕಡಿಮೆ. 1.07% ಕಡಿಮೆ ಆಯಿತು. ಸೊ ಇದು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಡಿಮೆ ಆದಂತ ಅದು. ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯಿತು. 14 ಫೈನಾನ್ಸ್ ಕಮಿಷನ್ ಇಂದ 15ನೇ ಹಣಕಾಸಿನ ಆಯೋಗಕ್ಕೆ ಕಡಿಮೆ ಆಯಿತು. ಇದನ್ನ ಅರ್ಥಂತ ಹಣಕಾಸಿನ ಆಯೋಗ ತೆರಿಗೆ ಕಡಿಮೆ ಆಗಿದೆ ಅಂತೇಳಿ ನಮಗೆ ಮೊದಲನೇ ವರದಿಯಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿತು. ಮೊದಲನೇ ವರದಿನಲ್ಲಿ
5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಆಮೇಲೆ ಅಂತಿಮ ವರದಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಕೆರೆಗಳ ಅಭಿವೃದ್ಧಿಗೆ 3,000 ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ರೂಪಾಯಿಯನ್ನ ಅಂತಿಮ ವರದಿನಲ್ಲಿ ಶಿಫಾರಸು ಮಾಡಿದ್ರು. ಮೊದಲನೇ ವರದಿನಲ್ಲಿ 5,495, ಅಂತಿಮ ವರದಿನಲ್ಲಿ 6,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿಯನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತು. ಆದರೆ ಈ 11,495 ಕೋಟಿ ಬರಲಿಲ್ಲ. ಫೈನಾನ್ಸ್ ಮಿನಿಸ್ಟರು, ಕೇಂದ್ರದ ಫೈನಾನ್ಸ್ ಮಿನಿಸ್ಟರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೊಡಕ್ಕಾಗಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ರು. 11,495 ಕೋಟಿ. ಅವ್ರ ಆರ್ಗ್ಯುಮೆಂಟ್ ಏನ್ ಮಾಡುತ್ತಾರೆ ಅಂತಂದ್ರೆ, ನಾವು ಇದು ಅಟಾನಮಸ್ ಬಾಡಿ, ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಟಾನಮಸ್ ಬಾಡಿ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಅದು ವರದಿ ಏನ್ ಕೊಟ್ಟಿದ್ದಾರೆ ಆ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳಿ ಆಗಿದ್ಮೇಲೆ, ಅಟಾನಮಸ್ ಬಾಡಿ ವರದಿ ಕೊಟ್ಟ ಮೇಲೆ ನಮಗೆ 11,495 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಆಸ್ ಪರ್ ದಿ ರೆಕಮೆಂಡೇಶನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. So far, not a single pie has been released.